ರಾಜ್ಯಪಾಲರ ಸ್ಯಾಂಕ್ಷನ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆರ್ಗ್ಯುಮೆಂಟ್ ಅನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ. ಕ್ಯಾಬಿನೆಟ್ ಎಲ್ಲವನ್ನ ಹಾಗೆಯೇ ನಿರ್ಣಯವಾಗಿ ಅಂಗೀಕರಿಸಿದೆ. ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ಅವರ ವಾದದ ಸ್ವರೂಪ ಇದು. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗೂ ಪ್ರಭಾವಿತರಾಗಿ ನಿರ್ಧಾರವನ್ನ ರೆಸಲ್ಯೂಷನ್ ಪಾಸ್ ಮಾಡಿಕೊಂಡಿದ್ದಾರೆ. ಈ ಕಾರಣಗಳಿಗೋಸ್ಕರ ನಾವು ಅಂದ್ರೆ ರಾಜ್ಯಪಾಲರು ಆ ರೆಸಲ್ಯೂಷನ್ ಕಡೆಗೆ ಗಮನವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಂಬಿ ಪಾಟೀಲ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸರ್. ಮೊದಲನೇದಾಗಿ ರಾಜಭವನ ವರ್ಸಸ್ ಗವರ್ಮೆಂಟ್ ಅನ್ನುವಂತ ಹಂತದಲ್ಲಿ ಈ ಲೆವೆಲ್ಗೆ ಬಂದು ನಿಂತರೂ ಕೂಡ ಅಂದ್ರೆ ನ್ಯಾಯಾಲಯದಲ್ಲಿ ಇದ್ದಾಗಲೂ ಕೂಡ ಕಾಂಗ್ರೆಸ್ನ ಈ ಹೋರಾಟ ಯಾಕೆ ಬೇಕಿತ್ತು? ನಾವು ಪ್ರಾರಂಭ ಮಾಡಿದ್ದಲ್ಲ, ರಾಜ್ಯಪಾಲರು ಇವತ್ತು ಈ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಕಾನ್ಸ್ಟಿಟ್ಯೂಷನ್ ಹೆಡ್ ಮುಖ್ಯಸ್ಥರು. ಅವರು ಸಿದ್ದರಾಮಯ್ಯ ಅವ್ರನ್ನ ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ಅವತ್ತೇ ದಿವಸ ನೋಟಿಸ್ ಕೊಟ್ಟು ಕ್ಯಾಬಿನೆಟ್ ಇದು ಮಾಡಿ ಒಂದನ್ನು ಸಂಪೂರ್ಣವಾಗಿ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಕೊಡ್ತಾರೆ. ನಮ್ಮ ಜೊತೆ ಸಚಿವರಾದಂತಹ ಸುಧಾಕರ್ ಅವರು ಇದ್ದಾರೆ, ಮನೆ ಮಾತನಾಡ್ಸೋಣ. ಸರ್, ಒಂದ್ ಕಡೆ ಹೈಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ. ಮತ್ತೊಂದು ಕಡೆ ನೀವು ರಾಜಭವನ ಚಲವನ್ನು ಮಾಡ್ತಿದ್ದೀರಾ. ಏನು ಇದರ ಉದ್ದೇಶ? ರಾಜಕೀಯವಾಗಿ ಅಟ್ಯಾಕ್ ಮಾಡುವಂಥದ್ದು ಮತ್ತೆ ಏನು ಕಾಂಗ್ರೆಸ್ನ ಉದ್ದೇಶ? ನೋಡಿ, ಈಗ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಪ್ರತ್ಯೇಕ, ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬರ ಹಕ್ಕಿದೆ. ನಮ್ಮ ನೋವನ್ನು ಹೇಳ್ಕೊಳ್ತಕ್ಕಂಥದ್ದಕ್ಕೆ ನ್ಯಾಯ ಕೇಳಲಿಕ್ಕೆ ಹಕ್ಕಿದೆ, ಅದ್ರ ಪಾಡಿಗೆ ಅದು ನಡೀತದೆ. ಇವತ್ತು ರಾಜಕೀಯವಾಗಿ ಇವತ್ತು 4 ಜನ ಏನು ಕುಮಾರಸ್ವಾಮಿ ಅವರು, ನಿರಾಣಿ ಅವರು, ಜೊಲ್ಲೆ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು, ಇವರ 4 ಜನರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಸಂಸ್ಥೆ ಅನುಮತಿ ಕೇಳಿರ್ತಕ್ಕಂಥದ್ದಕ್ಕೆ ಯಾಕೆ ಅನುಮತಿ ಕೊಟ್ಟಿಲ್ಲ, ದಯವಿಟ್ಟು ಬೇಗ ಕೊಡಿ ಅಂತಕ್ಕಂಥದ್ದು. ಇವತ್ತು ಕಾನೂನು ಬಾಹಿರವಾಗಿ ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ಅನುಸರಿಸಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಅನುಮತಿ ಏನಿದೆ ಅವರ ವಿರುದ್ಧವಾಗಿ ಅದನ್ನು ಹಿಂಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಇವತ್ತು. ಓಕೆ, ಇನ್ನೊಂದು ಪ್ರಮುಖವಾಗಿ ಸರ್, ಒಂದು ವೇಳೆ ರಾಜ್ಯಪಾಲರು ನಿಮ್ಮ ರಾಜಭವನ ಸಲಹೆಗೆ ಒಪ್ಪಲಿಲ್ಲ ಅಂದರೆ, ಬಗ್ಲಿಲ್ಲ ಅಂದರೆ ಏನು ಕಾಂಗ್ರೆಸ್ನ ನಡೆ ಮುಂದೆ ಅಂತ? ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಯಾರಿದ್ದಾರೆ ಮತ್ತು ನಮ್ಮ ನಾಯಕರು ಎಲ್ಲ ಸೇರಿ ಒಟ್ಟಾಗಿ ಅವರು ನಮ್ಮ ಹೋರಾಟದ ರೂಪರೇಷೆಗಳನ್ನು ಅವರು ಮೇಲಿನ ಹಂತದಲ್ಲಿ ಚರ್ಚೆ ಮಾಡ್ತಾರೆ. ಅವರು ಏನು ತೀರ್ಮಾನ ಮಾಡ್ತಾರೆ, ಆ ಒಂದು ಸೂಚನೆ ಕೊಡ್ತಾರೆ, ಅದರಂತೆ ನಾವು ಪಾಲನೆ ಮಾಡ್ತೇವೆ. ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಕ್ಕೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಇದು ಹಾಗಾದ್ರೆ? ಇವತ್ತು ನೋಡಿ, ಕಾನೂನು ಬಾಹಿರವಾಗಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದೆ ಅಂತಕ್ಕಂಥದ್ದಲ್ಲ ವಿಚಾರ. ಇದು ರಾಜ್ಯದ 7 ಕೋಟಿ ಜನರ ಆಶೀರ್ವಾದ ಪಡೆದು 136 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಒಂದು ಹುನ್ನಾರ ಏನಿವತ್ತು BJP JDSನವರು ರಾಜಭವನದ ಮುಖಾಂತರ ಇವತ್ತು ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು, ಜನಾದೇಶಕ್ಕೆ ಗೌರವ ಸಿಗಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸಚಿವ ಡಾಕ್ಟರ್ ಸುಧಾಕರ್ ಅವರು ಮತ್ತು ಕ್ಯಾಮರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕಾನೂನು ಬಾಹಿರವಾಗಿ ಅನುಮತಿಯನ್ನು ಕೊಟ್ಟಿರೋದ್ರಿಂದ ಹೋರಾಟ ಅನಿವಾರ್ಯ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜ್ಯಪಾಲರು ಈ ವಾದ ಮಂಡನೆ ಆಗ್ತಾ ಇದೆಯಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಮುನ್ನ ಸಾಧಕ ಬಾಧಕವನ್ನ ಪರಿಶೀಲಿಸಿದ್ದಾರೆ. ಎಲ್ಲ ಅಂಶವನ್ನ ಪರಿಗಣಿಸಿದ ನಂತರವೇ ಅನುಮತಿ ಕೊಟ್ಟಿದ್ದಾರೆ. ಇನ್ ಸಿಂಪಲ್ ವರ್ಡ್ಸ್, ಮೆರಿಟ್ಸ್ ಅನ್ನು ಕನ್ಸಿಡರ್ ಮಾಡಿನೇ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಸಿಎಂ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಅನ್ನೋದಕ್ಕೆ ರಾಜಭವನ ಚಲೋ ಮಾಡ್ತಿರುವಂತದ, ಮತ್ತೆ ಏನ್ ನಿಮ್ ಡಿಮ್ಯಾಂಡ್? ನೋಡಿ, ನಿಮಗೆಲ್ಲ ನೀವು ಕವರ್ ಮಾಡ್ತಾ ಇದ್ದೀರಪ್ಪ. ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿರುವಂಥ ಸರ್ಕಾರಗಳಲ್ಲಿ ಆ ಸರ್ಕಾರಗಳಿಗೆ ತೊಂದರೆ ಕೊಡೋದು, ರಾಜಕೀಯ ಮಾಡೋದು, BJPಯ ಒಂದು ಕೈಗೊಂಬೆ ಕೆಲಸ ಮಾಡೋದು, ಇದು ಅತ್ಯಂತ ಒಂದು ಕೆಟ್ಟ ಬೆಳವಣಿಗೆ ಈ ದೇಶದಲ್ಲಿ ಆಗ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಬರೀ ಇದೇ ಕೆಲಸ ಆಗೋಗಿದೆ BJP ಅವ್ರಿಗೆ. ರಾಜ್ಯಪಾಲರನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಈ ಥರ ಮಾಡ್ತಾ ಇರೋದು ಸರಿಯಲ್ಲ. ಅದರಿಂದ ನಾವು ಅವರು ಅದು ಒಂದಕ್ಕಂತ ಅಲ್ಲ, ಅವ್ರ ಮುಂದೆ ರಾಜ್ಯಪಾಲರು ಈ ರೀತಿಯಾದಂಥ ಒಂದು ಕ್ರಮ ತಗೊಂಡಿರೋದು ಅತ್ಯಂತ ಒಂದು ರಾಜ್ಯಕ್ಕೆ ಮಾಡಿರುವಂಥ ದೊಡ್ಡ ಅಪಚಾರ, ಅಗೌರವ, ದ್ರೋಹ ಅಂತ ನಾನು ಹೇಳ್ತೀನಿ. ಈ ಥರ ಕೆಲಸಗಳು ರಾಜ್ಯಪಾಲರು ಮಾಡಬಾರ್ದು. ಸರ್, ಈಗ ಕಾಂಗ್ರೆಸ್ನ ಡಿಮ್ಯಾಂಡ್ ಇರುವಂತದ್ದು ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಪತ್ರ ಮುಂದೆ ಅರ್ಜಿ ಇದೆ, ಇದನ್ನ ಮಾಡಿಲ್ಲ ಅನ್ನುವಂಥದ್ದು, ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಂತ? ಖಂಡಿತ. ನೋಡಿ, ಅದೆಲ್ಲ ತನಿಖೆ ಆಗಿರುವಂಥ ಕಂಪ್ಲೇಂಟ್ಗಳು. ಪೊಲೀಸ್ ಅವರು, ಲೋಕಾಯುಕ್ತ ಅವರು ತನಿಖೆಗಳು ಮಾಡಿ ಇದರ ಸಾಕ್ಷ್ಯಾಧಾರಗಳು ಇದೆ. ಚಾರ್ಜ್ ಶೀಟ್ 2 ಕೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ನಮಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿ ಬೇಸ್ಡ್ ಆನ್ ಎವಿಡೆನ್ಸ್, ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ಅಂತ ಕೇಳಿರೋದು.
ಸುಮ್ಮನೆ ಯಾವುದೋ ಬೀದಿಯಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಯಾರೋ ಬಂದ್ಬಿಟ್ಟು ಕೇಳಿರುವಂಥ ಒಂದು ಸ್ಯಾಂಕ್ಷನ್ ಅಲ್ಲ, ಅಧಿಕೃತವಾಗಿ ಪೊಲೀಸ್ ಆಫೀಸರ್ಸ್ ಮಾಡಿರುವಂಥ ತನಿಖೆ ಅದು. ಸೊ ಆ ಒಂದು ವಿಚಾರ ಬೇರೆ, ಅದರ ಮೇಲೇ ಇವ್ರು ತೀರ್ಮಾನ ತಗೊಂಡಿಲ್ಲ.